ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ವಿಶೇಷ ಮಾಹಿತಿಯೊಂದನ್ನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇದರಲ್ಲಿ ನೀವು ಮೊದಲಿಗೆ ಹೆಡ್ಲೈನ್ ಅಲ್ಲೇ ನೋಡಬಹುದು, ಯಾವ ಕ್ಷಣದಲ್ಲಾದರೂ ಶಿಕ್ಷಕರ ನೇಮಕಾತಿ ಅಧಿಸೂಚನೆ, HSTRC ಅಂಡ್ ಆರ್ ರೂಲ್ ನಲ್ಲಿ ಏನೆಲ್ಲ ಇದೆ ಗೊತ್ತಾ? ಟಿಇಟಿ ಇವರಿಗೆ ಮಾತ್ರ ವಿನಾಯಿತಿ, GPSTR ಅಧಿಸೂಚನೆ ಸಂಪೂರ್ಣ ಸಿದ್ಧ. ಎಸ್, ಈ 4 ಅಂಶಗಳ ಕುರಿತು ನಾನು ನಿಮ್ಮ ಮುಂದೆ ಇವತ್ತು ಮಾತಾಡಬೇಕು ಅಂತ ಬಂದಿದ್ದೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ ನಿನ್ನೆಯಷ್ಟೇ ಸಿ ಅಂಡ್ ಆರ್ ರೂಲ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ HSTRದು. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ PSTR ಹಾಗೂ GPSTR ಈಗಾಗಲೇ ಸಿ ಅಂಡ್ ಆರ್ ರೂಲ್ ಹೊರಬಿದ್ದಿದೆ. ಸೊ ಈಗ ನಾವು HSTR ನೇಮಕಾತಿಗೆ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಯಾಕಂದ್ರೆ ಈಗ ಬಿಟ್ಟಿರುವಂತಹದ್ದು ಏನು ಸಿ ಅಂಡ್ ಆರ್ ರೂಲ್ ಇದೆ, 7 ಡೇಸ್ ಇದೆ. ಈ 7 ಡೇಸ್ ಆದ್ಮೇಲೆ ನೀವು ಅಬ್ಜೆಕ್ಷನ್ ಅನ್ನ ಹಾಕೋದಿದ್ರೆ ಹಾಕ್ಬೇಕು. ಅದಾದ ಬಳಿಕ ನಿಮಗೆ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸ್ತಾರೆ. ಆದ್ರೆ GPSTR ಮತ್ತೆ HSTR ಏನಿದೆ, ಇದಕ್ಕಾಗಿ ಆಲ್ರೆಡಿ ಈಗಾಗಲೇ ಸಿ ಅಂಡ್ ಆರ್ ರೂಲ್ ಅನ್ನ ಬಿಟ್ಟಿದ್ದಾರೆ. ಅದು ಕೂಡ ಅಬ್ಜೆಕ್ಷನ್ ಟೈಮಿಂಗ್ ಕೂಡ ಮುಗಿದೋಗಿದೆ. ಸೊ GPSTR ನ ಅಧಿಸೂಚನೆ ಸಂಪೂರ್ಣ ಸಿದ್ಧವಾಗಿದೆ. ಸೊ ಈ ಕ್ಷಣ, ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಗೆ ಅಧಿಸೂಚನೆ ಹೊರಬಿಡಬಹುದು. ಅಂದ್ರೆ ನಾಳೆ ಶನಿವಾರ, ನಾಡಿದ್ದು ಭಾನುವಾರ ಅಂತ ಆತರ ಅಲ್ಲ, ಯಾವ ಕ್ಷಣದಲ್ಲೂ ಬೇಕಾದ್ರೂ ನೇಮಕಾತಿಗೆ ಅಧಿಸೂಚನೆ ಹೊರಬಿಡಬಹುದು. ಹಾಗಂತ ನಾಳೆನೇ ಬೀಳುತ್ತಾ ನಾಡ್ದೆ ಬೀಳುತ್ತಾ ಅಂತ ಗೊತ್ತಿಲ್ಲ. ಬಟ್ ಅಧಿಸೂಚನೆಗೆ ಏನೆಲ್ಲ ಸಿದ್ಧತೆಗಳು ಬೇಕೋ ಅದೆಲ್ಲವನ್ನ ಸರ್ಕಾರ ಮಾಡಿಕೊಂಡಿದೆ. ಅದು ಕೂಡ ಶಿಕ್ಷಣ ಇಲಾಖೆ ಅನ್ನೋದಂತೂ ಪಕ್ಕ. ಇನ್ನು ನಿನ್ನೆ ಬಿಡುಗಡೆಯಾದಂತಹ HSTR ಸಿ ಅಂಡ್ ಆರ್ ರೂಲ್ ನಲ್ಲಿ ಏನಿದೆ ಅಂತ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ನೋಡಿದ್ದೀರಾ. ಸಿ ಅಂಡ್ ಆರ್ ರೂಲ್ ಅನ್ನ ಓದಿದ್ದೀರಾ, ಅದೆಲ್ಲ ಹೋಗಿದೆ. ಇಲ್ಲಿ ನಾನು ಈ ಸಿ ಅಂಡ್ ಆರ್ ರೂಲ್ ನಲ್ಲಿ ಏನೆಲ್ಲ ಕೆಲವೊಂದು ಮಾಹಿತಿಗಳಿದೆ, ಇಂಪಾರ್ಟೆಂಟ್ ಅಂತ ಇದೆ, ಅದನ್ನು ಮಾತ್ರ ನಿಮ್ಗೆ ಹೇಳ್ತೀನಿ. ಸ್ನೇಹಿತರೆ, HSTR ಸಿ ಅಂಡ್ ಆರ್ ರೂಲು ನಿನ್ನೆಯಷ್ಟೇ ಸಿ ಅಂಡ್ ಆರ್ ರೂಲ್ ನಿನ್ನೆಯಷ್ಟೇ ಬಿಡುಗಡೆಯಾಗಿದೆ. ಅದರ ಪ್ರಕಾರ ನೋಡೋಕೋದ್ರೆ ಸ್ನೇಹಿತರೆ, BEd ಕಂಪಲ್ಸರಿ ಆಗಿರುವಂಥದ್ದು. BEd ನಾವು ಮಾಡಿರುವಂಥವ್ರು ನೀವು HSTR ನ ಬರೀಬಹುದು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಸ್ನೇಹಿತರೆ, TET ಯನ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ TET ಆಗಿರ್ಲೇಬೇಕು ಅನ್ನುವಂಥದ್ದಿಲ್ಲ. ನೀವು BEd ಮಾಡಿದ್ರೆ ಖಂಡಿತವಾಗಿಯೂ ನೀವು HSTR ಅನ್ನ ಕಣ್ಣು ಮುಚ್ಕೊಂಡು ಬರೀಬಹುದು. ಸೊ ನಿಮಗೆ ಪ್ಲಸ್ ಪಾಯಿಂಟ್ ಸ್ನೇಹಿತರೆ, ಯಾರೆಲ್ಲ BEd ಮಾಡಿದಿರಾ, BEd ಮಾಡಿದಿರಾ, ನಿಮ್ಗೆ ನೋಡಿ ಎಂತ ಆಪರ್ಚುನಿಟಿ ಅಂದ್ರೆ TET ಆಗಿಲ್ಲ ಅಂದ್ರೂ HSTR ನ ಬರೀಬಹುದು. ಇನ್ನು TET ಏನಾದ್ರು ನೀವು ಮಾಡ್ಕೊಂಡಿದ್ರೆ GPSTR ನ ಕೂಡ ನೀವು ಬರೀಬಹುದು. ಎಂತ ಆಫರ್ ಅಲ್ವಾ? ನೋಡಿ, ನೀವು BEd ಒಂದನ್ನ ಜಸ್ಟ್ ನೋಡಿ, ಇಲ್ಲಿ ನಿಮ್ಗೆ ಈ ಕಡೆ ತೋರಿಸ್ತೀನಿ. ಜಸ್ಟ್ BEd ಆಗಿದ್ರೆ ನೀವು ಯಾವ್ದೆಲ್ಲ ಬರೀತೀರೋ ನೋಡಿ ಸ್ನೇಹಿತರೆ. ನೀವು GPSTR ಪಾಸ್ ಆಗಿದ್ರೆ GPSTR ನ ಬರೀಬಹುದು. ನೀವು CET ಆಗಿಲ್ಲ ಅಂದ್ರೆ HSTR ನ ಬರೀಬಹುದು. ಸೊ ಇವೆರಡರಿಂದ ನೀವು ಒಳ್ಳೆ ಆಪರ್ಚುನಿಟಿ, ಹೆಚ್ಚು ಪೋಸ್ಟ್ಗಳು ಇರುವಂತದ್ದು. ಇನ್ನು DEd ಮಾಡಿರುವಂತವರಿಗೆ ಆಪರ್ಚುನಿಟೀಸ್ ಏನಿದೆ ಕಡಿಮೆ ಇದೆ. ನೀವು ಏನ್ ಮಾಡೋದು, PSTR ನ ಬರೀಬಹುದು. ಇಲ್ಲಿ ಸ್ವಲ್ಪ ಕಡಿಮೆ ಹುದ್ದೆಗಳಿದೆ. ಇನ್ನು GPSTR ನೀವು ಪಾಸ್ ಆಗಿದ್ರೆ ಬರೀಬಹುದು. ಸೊ ಆ DEd ಮಾಡಿದವ್ರಿಗೂ ಆಪ್ಷನ್ ಇದೆ, ಡಿಗ್ರಿ ಮಾಡಿದ್ರೆ ಇಲ್ಲಿ ಈ ಆಪ್ಷನ್ ಇರುವಂತದ್ದು. ಸೊ ಇನ್ನು ಅದ್ರೊಳಗಡೆ ಇರುವಂತದ್ದು ಏನು ಅಂದ್ರೆ, BCom ನವರು ತುಂಬಾ ದಿವಸದಿಂದ ಕೇಳ್ತಾ ಇದ್ರು, BCom ನವರಿಗೆ ಅವಕಾಶ ಇದೆಯಾ ನಾವು BEd ಮಾಡಿದ್ರೆ ಅಂತಂದ್ರೆ, ಖಂಡಿತ ಇಲ್ಲಿಯವರೆಗೂ ಅದರಲ್ಲಿ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ. ಇನ್ನು ಪರ್ಸೆಂಟೇಜ್ ವೈಸ್ ಬಂದ್ರೆ ನಿಮ್ಗೆ ಗೊತ್ತಿರಲಿ, 85% ಏನಿದೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವಂತಾಗುತ್ತೆ. ಇನ್ನು ಉಳಿದಂತೆ 13% ಅನ್ನ ನಿಮ್ಮ BEd ಯಾವುದು ಡಿಗ್ರಿ ಇದೆಲ್ಲವನ್ನು ತಗೊಳ್ಸ್ಕೊಂಡ್ರೆ 2% ಮಾತ್ರ BEd ಅನ್ನ ತೆಗೆದುಕೊಳ್ಳುವಂಥದ್ದು. ಈ ಮಾಹಿತಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಇದು ನಿಮ್ಗೆ ಈ ಮಾಹಿತಿ ಸಿ ಅಂಡ್ ಆರ್ ರೂಲ್ ಅಲ್ಲಿ ಇದ್ದಿದ್ದು. ನಾನು ಅದನ್ನ ನಿಮಗೆ ಸಿಂಪಲ್ ಆಗಿ ತುಂಬಾ ಇದರಲ್ಲಿ ಹೇಳಿದ್ದೀನಿ. ಇನ್ನು ಈ ವಿಚಾರಕ್ಕೆ ಬರೋಣ. ಇನ್ನು HSTR ನಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ಹೇಳಿದ್ದೀನಿ. GPSTR ಸಂಪೂರ್ಣ ಸಿದ್ಧವಾಗಿದೆ, ಖಂಡಿತವಾಗಿಯೂ ಎಲ್ಲವೂ ಸಿದ್ಧವಾಗಿದೆ. ಎಷ್ಟು ಪೋಸ್ಟ್ಗಳು ಎನ್ನುವಂತಹ ಮಾಹಿತಿ ಕೂಡ ಶಿಕ್ಷಣ ಇಲಾಖೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿದೆ. ಆದ್ರೆ ಇಲ್ಲಿಯೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಹೊರ ಹಾಕಿಲ್ಲ. ಕೆಲವರು ಏನೇನೋ ಹೇಳ್ತಾ ಇದ್ದಾರೆ, ಇಷ್ಟು ಹುದ್ದೆಗಳು PSTR ಗೆ 100 ಹುದ್ದೆಗಳು, 800 ಹುದ್ದೆಗಳು ಅವೆಲ್ಲವನ್ನ ಹೇಳ್ತಾ ಇದ್ದಾರೆ. ಅವು ಇರಬಹುದು, ನಿಜನೇ ಇರ್ಬೋದು, ಸುಳ್ಳು ಇರ್ಬೋದು. ಆದ್ರೆ ಅಧಿಕೃತವಾಗಿ ಇಲ್ಲಿಯವರೆಗೂ ಏನು ಬಂದಿಲ್ಲ. ಇನ್ನು ನಾನು ಇವಾಗ ಇನ್ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಇಲ್ಲಿಯವರೆಗೂ ನೀವು PSTR, GPSTR ಮತ್ತೆ HSTR ನೀವು HSTR ಏನಿದ್ರಿ, ನೀವು ಜಸ್ಟ್
ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ರಿ. ಖಂಡಿತವಾಗಿಯೂ ಈಗ ನೋಡಿ ನಿಮಗೆ ಮೊದಲ ಅಂದ್ರೆ ನೇಮಕಾತಿ, ಯಾವುದೇ ನೇಮಕಾತಿ ಆಗ್ಬೇಕು ಅಂದ್ರೆ ಮೊದಲ ಹೆಜ್ಜೆ ಏನಪ್ಪಾ ಅಂದ್ರೆ ಫಸ್ಟ್ ಸ್ಟೆಪ್, ಮೊದಲ ಹೆಜ್ಜೆ ಯಾವ್ದಪ್ಪ ಅಂದ್ರೆ ಅದುವೇ ಸಿ ಅಂಡ್ ಆರ್ ರೂಲ್. ಸಿ ಅಂಡ್ ಆರ್ ರೂಲ್ ಇದು ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನೇಮಕಾತಿಯನ್ನ ಶುರು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಅದೊಂದು ನೇಮಕಾತಿಯ ಕರಡು ಇದ್ದಂಗೆ. ಸೊ ಅದು ಈಗ ಕ್ಲಿಯರ್ ಆಗಿದೆ. ಯಾವ್ದಾದಕ್ಕೆ PSTR ಸಿ ಅಂಡ್ ಆರ್ ರೂಲ್ ಕೂಡ ಬಂದಿದೆ, GPSTR ಸಿ ಅಂಡ್ ಆರ್ ರೂಲ್ ಕೂಡ ಬಂದಿದೆ, ಇನ್ನು HSTR ಕೂಡ ಬಾಕಿ ಇತ್ತು, ಅದು ಕೂಡ ಈಗ ಬಂದಿದೆ. ಇನ್ನೇನಿದೆ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಅಂದ್ರೆ ನೆಕ್ಸ್ಟ್ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಬೇಕು. ನೇಮಕಾತಿ ಅಧಿಸೂಚನೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ, ಯಾವಾಗ ಬೇಕಾದ್ರೂ ಬರ್ಬೋದು. ಮೊದಲಿಗೆ PSTR ಅನ್ನ ಕರೆದು ಬಿಡಬಹುದು, ಅಥವಾ GPSTR ನ ಅದು ಕರಿಬಹುದು, ಅಥವಾ ಎರಡನ್ನ ಒಂದು ಸರಿ ಕರೆದು ಆಮೇಲೆ HSTR ನ ಕರಿಬಹುದು. ಇಲ್ಲ ಇದ್ಯಾವುದು ಬೇಡ ನಮ್ಗೆ ಅಂತಂದ್ರೆ ಡೈರೆಕ್ಟ್ ಆಗಿ ಒಂದು ಸರಿ PSTR ನು ಕರಿಬಹುದು, HSTR ನು ಕರಿಬಹುದು, GPSTR ನು ಕರಿಬಹುದು. ಅದಷ್ಟೇ ಅಲ್ಲದೆ ಹೈದರಾಬಾದ್ ಕರ್ನಾಟಕ ಏನಿದೆ, HK ಏನಿದೆ, ನಾನ್ HK ಎಲ್ಲವನ್ನೂ ಕೂಡ ಒಂದೇ ಸರಿ ಕರಿಬಹುದು. ಬಟ್ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಎಲ್ಲ ನೇಮಕಾತಿಗೆ ಸಿದ್ಧತೆಗಳು ತಯಾರಾಗಿವೆ ಅನ್ನುವಂಥದ್ದು ವಿಶೇಷ. ಇನ್ನು ಇಷ್ಟು ದಿನ ನೀವು ಸ್ವಲ್ಪ ಅಸಡ್ಡೆಯಿಂದ ನಿಮ್ಮ ಓದುವಿಕೆಯನ್ನ ಸ್ವಲ್ಪ ಹಿಂದೆ ಮುಂದೆ ಹಾಕಿದ್ರಿ, ಅದನ್ನ ಬಿಟ್ಬಿಡಿ. ಈಗ ಎಲ್ಲಾದರೂ ಸಿ ಅಂಡ್ ಆರ್ ರೂಲ್ ಬಂದಿದೆ ಅಂದಮೇಲೆ ನೇಮಕಾತಿಗೆ ಎಲ್ಲ ತಯಾರಿ ಆಗಿರುವಂಥದ್ದು. ಸಿದ್ಧತೆಯನ್ನ ಹೆಚ್ಚಿಸ್ಕೊಳ್ಳಿ, ಆದಷ್ಟು ಬೇಗ ನಿಮ್ಮ ಚಾಪ್ಟರ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ನಿಮ್ಮ ಟಾರ್ಗೆಟ್ ಅನ್ನ ಇಟ್ಕೊಳ್ಳಿ, ಆ ಟಾರ್ಗೆಟ್ ಅನ್ನ ರೀಚ್ ಮಾಡ್ಕೊಳ್ಳಿ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮದೇನಿದು ಟೀಚರ್ ಆಗುವಂತಹ ಕನಸನ್ನ ಹೊತ್ಕೊಳ್ಳಿ, ಟೀಚರ್ ಆಗ್ಬೇಕಾಗಿರುವಂತಹ ಕನಸನ್ನ ಹೊತ್ಕೊಳ್ಳಿ. ಇನ್ನು ಇಂತಹ ಒಂದಕ್ಕೆ ಟೀಚರ್ಗೆ ಬೇಕಾದಂತಹ ಸೋರ್ಸ್ಗಳನ್ನ ಹುಡುಕೊಳ್ಳಿ, ಎಲ್ಲಾದ್ರೂ ಬೇಕು ಅಂದ್ರೆ. ಯಾಕಂದ್ರೆ ಈಗ ಅಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ HSTR ಮತ್ತೆ GPSTRಗೆ ಬೇಕಾದಂತಹ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಏನಿದೆ, ಸೋಷಿಯಲ್ ಸೈನ್ಸ್ನ ಪ್ರಶ್ನೋತ್ತರಗಳು, ಒಂದು ಆನ್ಸರ್ ಪ್ರಶ್ನೋತ್ತರಗಳು ಸಂಪೂರ್ಣವಾಗಿ 470 ಪುಟವನ್ನು ಹೊಂದಿರುವಂತಹ PDF, 3000ಕ್ಕೂ ಹೆಚ್ಚು ಕ್ವಶನ್ಗಳನ್ನು ಹೊಂದಿರುವಂತಹ PDF ಸಿಗುತ್ತೆ. ಸ್ನೇಹಿತರೆ, ಇದಷ್ಟೇ ಅಲ್ಲದೆ ನಿಮ್ಗೆ ಗೊತ್ತಿರಲಿ, ನಮ್ಮಲ್ಲಿ GPSTR 6 to 10 ಸೋಷಿಯಲ್ ಸೈನ್ಸ್ ಸಿಕ್ಕಿದ್ರೆ 7ರಿಂದ 10 ಸೈನ್ಸ್ ಸಿಗುತ್ತೆ, ಮನೋವಿಜ್ಞಾನ ಸಿಗುತ್ತೆ, ಕನ್ನಡ ಸಿಗುತ್ತೆ, ಕಂಪ್ಯೂಟರ್ ಕೂಡ ಸಿಗುತ್ತೆ. ಇನ್ನು PSTR ಏನಿದ್ರೆ ಅವ್ರಿಗೆ EVS ಕೂಡ ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈ PDFಗಳು ಬೇಕಾದ್ರೆ ಸ್ನೇಹಿತರೆ ಈ ನಂಬರ್ಗೆ 9945005138 9945005138ಗೆ ನೀವು ಜಸ್ಟ್ ಮೆಸೇಜ್ ವಾಟ್ಸಪ್ಪಲ್ಲಿ ಅಂತ ಮೆಸೇಜ್ ಹಾಕಿ ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿ. ಆಮೇಲೆ 149 ಈಚ್ ಸಬ್ಜೆಕ್ಟ್ಗೆ 149 ನೀವು ಪೇ ಮಾಡಿ ನೀವು PDF ಅನ್ನ ಪಡ್ಕೊಳ್ಬೋದು. ಓಕೆ, PDF ಅನ್ನ ಪಡ್ಕೋಬಹುದು. ಇಲ್ಲಿ ಯಾವ ನಂಬರ್ಗೆ 9945005138ಗೆ. ಓಕೆ, ಈಚ್ ಸಬ್ಜೆಕ್ಟ್ಗೆ 149 ಅನ್ನೋದನ್ನ ಮರಿಬೇಡಿ. ಓಕೆ, ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.